ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶಿಲ್ಪಶ್ರೀ ಅಡುಗೆ ಮನೆ. ಅವರೆಕಾಳು ಸೀಸನ್ ಶುರುವಾಗಿದೆ ಅಲ್ವಾ, ಹಾಗಾಗಿ ಅವರೆಕಾಳು ಮತ್ತು ಪಾಲಕ್ನ ಬಳಸ್ಕೊಂಡು ನಾನಿವತ್ತು ಒಂದು ಸೂಪರ್ ಆಗಿರುವಂಥ ಒಂದು ಸಾರನ್ನ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳಿ. ಆ ಪಾತ್ರೆಗೆ ಒಂದು 2 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೀರು ಚೆನ್ನಾಗಿ ಕುದಿಬೇಕು. ಕುದಿಯುವಾಗ 1 ಕಪ್ಪು ಅವರೆಕಾಳನ್ನ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಅವರೆಕಾಳನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಂದರೆ ಅವರೆಕಾಳು ಚೆನ್ನಾಗಿ ಬೇಯಬೇಕು. ಸೊ ನೋಡಿ, ಇವಾಗ ಅವರೆಕಾಳು ಬೆಂದಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಅವರೆಕಾಳನ್ನ ಸೋಸಿಟ್ಕೊಳ್ಳೋಣ. ಒಂದು ಪಾತ್ರೆಗೆ ಅವರೆಕಾಳನ್ನ ಸೆಪ್ರೇಟಾಗಿ ಸೋಸ್ಕೋಬೇಕು. ಸೋಸಿದಾದಮೇಲೆ ನಾವು ಅದೇ ನೀರನ್ನು ಮತ್ತೆ ಬಳಸ್ಕೋಬೇಕು. ನೋಡಿ, ಅವರೆಕಾಳು ಬೇಯಿಸಿರುವಂಥ ನೀರನ್ನು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಈರುಳ್ಳಿ ಕಟ್ ಮಾಡಿರುವಂಥದ್ದು ಮತ್ತು ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿ ಒಂದು 7ರಿಂದ 8 ಹಸಿಮೆಣಸಿನಕಾಯಿ ಮತ್ತು 1 ಮೀಡಿಯಮ್ ಸೈಜ್ದು ಟೊಮೊಟೊ, ಇದಿಷ್ಟನ್ನು ಬೇಯಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪಾಕಿ ಅದಕ್ಕೆ ಮತ್ತೆ ತೊಳೆದಿಟ್ಟಿರುವಂಥ ಪಾಲಕ್ಕು, 1 ಕಟ್ಟು ಪಾಲಕ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕೂಡ ಬೇಯಿಸ್ಕೊಳ್ಬೇಕು. ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ, ಜಾಸ್ತಿ ಬೇಯಿಸಬಾರ್ದು ಪಾಲಕ್ ಸೊಪ್ಪನ್ನ. ಅದು ನಮಗೆ ಗ್ರೀನ್ ಕಲರ್ ಹಾಗೇ ಇರಬೇಕು. ಒಂದು 5ರಿಂದ 10 ನಿಮಿಷದೊಳಗಡೆ ಬೆಂದ್ಬಿಡುತ್ತೆ. ನೋಡಿ, ನಾನು ತೋರಿಸ್ತೀನಿ. ಈ ಕಲರಲ್ಲೇ ಇರಬೇಕು. ನೋಡಿ, ಗ್ರೀನ್ ಹಾಗೇ ಇದೆ. ಸ್ಟವ್ ಆಫ್ ಮಾಡಿ. ನೋಡಿ, ಈ ಕಲರಲ್ಲಿ ಇರಬೇಕು. ಜಾಸ್ತಿ ಕುಕ್ ಮಾಡಿದ್ರೆ ಸ್ವಲ್ಪ ಬ್ಲ್ಯಾಕ್ ಥರ ಆಗಿಬಿಡುತ್ತೆ. ಇವಾಗ ಇದನ್ನು ಕೂಡ ಸೋಸ್ಕೊಳ್ಳೋಣ. ಸೋಸಿಟ್ಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಅದನ್ನು ಒಂದು ಜಾರಿಗೆ ಹಾಕ್ಕೊಂಡು ರುಬ್ಬಿ ಪಕ್ಕದಲ್ಲಿಟ್ಕೊಳ್ಳೋಣ. ನೆಕ್ಸ್ಟು ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಒಂದು 4 ಚಮಚ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಚಮಚ ಸಾಸಿವೆನ ಹಾಕಿ, ಸಾಸಿವೆ ಚಿಟಪಟ ಸಿಡಿಬೇಕು. ಸಿಡಿದಿದ್ದಾದಮೇಲೆ 1 ಈರುಳ್ಳಿ, 2 ಕಡ್ಡಿ ಕರಿಬೇವು ಹಾಕಿ ಫ್ರೈ ಮಾಡಬೇಕು. ಆನಂತರ ಒಂದು ಸ್ವಲ್ಪ ಇಂಗನ್ನ ಸೇರಿಸ್ಕೊಳ್ಳಿ. ಆನಂತರ ನಾವು ರುಬ್ಬಿಟ್ಟಿರುವಂಥ ಪಾಲಕ್ ಅದನ್ನು ಸೇರಿಸ್ಕೋಬೇಕು. ಮತ್ತು ಬೇಯಿಸಿಟ್ಟಿರುವಂಥ ಅವರೆಕಾಳನ್ನ ಕೂಡ ಸೇರಿಸ್ಕೋಬೇಕು. ನಾವು ಆಲ್ರೆಡಿ ಅವರೆಕಾಳು ಬೇಯೋಕ್ಕೂ ಉಪ್ಪು ಹಾಕ್ಕೊಂಡಿದ್ದೀವಿ. ಪಾಲಕ್ ಬೇಯುವಾಗಲೂ ಉಪ್ಪು ಹಾಕ್ಕೊಂಡಿರೋದ್ರಿಂದ ಉಪ್ಪು ಕರೆಕ್ಟಾಗಿರುತ್ತೆ. ಸ್ವಲ್ಪ ಸಪ್ಪೆ ಇದ್ದರೆ ನೀವು ಸೇರಿಸ್ಕೋಬಹುದು. ನೋಡಿ, ಇವಾಗ ಒಂದು 2 ನಿಮಿಷ ನೀವು ನೀರನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಜಾರ್ಗೆ ಹಾಕಿ ನೀರನ್ನ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ಪಾಲಕ್ ಮತ್ತು ಅವರೆಕಾಳು ಸಾರು ರೆಡಿ ಆಗುತ್ತೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಮುದ್ದೆ ಜೊತೆಗಂತೂ ಸೂಪರಾಗಿರುತ್ತೆ. ಅವರೆಕಾಳು ಸೀಸನ್ ಇರೋದ್ರಿಂದ ಮುದ್ದೆ, ಅನ್ನ ಯಾವುದಕ್ಕಾದ್ರೂ ಸರಿ, ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ಬಟ್ ಮುದ್ದೆಗಂತೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಅವರೆಕಾಳು ಸೀಸನ್ ಇದೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ರೆಸಿಪಿ ಹೇಗಿತ್ತಂತ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.